ನಮಸ್ಕಾರ ಸ್ನೇಹಿತರೆ. ನಾನು ಮೋಹನ್ ಹುಲಗೂರು ಅಂತ ಬೈಲಹೊಂಗಲ ಉಪವಿಭಾಗ ಬೆಳವಡಿ ಶಾಖೆಯಲ್ಲಿ ಮಜ್ದೂರದಿಂದ ಇಲ್ಲಿವರೆಗೂ ಮೆಕ್ಯಾನಿಕ್ 2 ಪದೋನ್ನತಿವರೆಗೂ ಕೆಲಸ ಮಾಡ್ತಾಯಿದ್ದೀನಿ. ಈಗ ಸದ್ಯ ನಮ್ಮ ಕಣ್ಮುಂದೆ ಬಂದಿರುವಂಥ ಒಂದು ದೊಡ್ಡ ಸಮಸ್ಯೆ ಖಾಸಗೀಕರಣ. ನಿಜವಾಗ್ಲೂ ಎಲ್ರಿಗೂ ಸಮಸ್ಯೆ ಆಗುವಂಥದ್ದೇ. ವಿದ್ಯುತ್ ಈಗ ಖಾಸಗಿಯವರ ಕೈಯಲ್ಲಿ ಹೋದರೆ ನಮ್ಮ ಪರಿಸ್ಥಿತಿ ಏನು? ಇಷ್ಟು ದಿನ ಮಳೆ, ಬಿಸಿಲು, ಚಳಿ ಅಂದೆ ಕಂಬ ಹತ್ತಿ ದುಡಿದು ರೈತರಿಗೆ, ಗ್ರಾಹಕರಿಗೆ ಒಂದು ಒಳ್ಳೆಯ ವಿದ್ಯುತ್ ಪೂರೈಕೆ ಮಾಡಿ ಇವತ್ತು ನಾವೆಲ್ಲ ಅತಂತ್ರ ಪರಿಸ್ಥಿತಿಗೆ ಹೋಗ್ತೇವೆಂದರೆ ನಿಜವಾಗ್ಲೂ ನಾವೆಲ್ಲ ಆತಂಕ ಪಡುವಂತಹ ವಿಷಯನೇ. ಇವತ್ತು ಈ ಪರಿಸ್ಥಿತಿಗೆ ಕಾರಣ ಏನಾಯಿತು? ಯಾಕೆ ಈ ಖಾಸಗೀಕರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ? ಇದನ್ನು ನಾವು ಮೊದಲು ತಿಳ್ಕೋಬೇಕು. ಇವತ್ತು ನಮ್ಮ ಪವರ್ಮೆನ್ಸ್ಗಳು ಹಗಲು ರಾತ್ರಿ ಚಳಿ ಮಳೆ ಬರುವಾಗ ಮಿಂಚು ಗುಡುಗುಗಳ ಮಧ್ಯೆ, ಆ ಇಂಡಕ್ಷನ್ ಮಧ್ಯೆ ಎಷ್ಟೋ ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದಿರು ಎಷ್ಟೋ ಮನೆಗಳಿಗೆ ಬೆಳಕು ನೀಡೋಕ್ಕೆ ಹೋಗಿ ತಮ್ಮ ಮನೆಯ ದೀಪವನ್ನು ಆರಿಸ್ಕೊಂಡಿರೋದು ಎಲ್ರಿಗೂ ಗೊತ್ತಿದೆ. ಆದರೂ ಸಹ ನೌಕರರನ್ನ ಈ ಒಂದು ಮಟ್ಟಕ್ಕೆ ಖಾಸಗೀಕರಣ ಮಾಡಿ ಅವರ ಒಂದು ಕುಟುಂಬನ, ಅವ್ರ ಜೀವನನ ಒಂದು ಬೀದಿಗೆ ಬರುವ ಹಾಗೆ ಮಾಡ್ತಿರೋರು ಯಾರು? ಇವತ್ತು ನಮ್ಮ ಕರ್ನಾಟಕದಲ್ಲಿ 19 ಜಿಲ್ಲೆಗಳಿಗೆ ಪರವಾನಗಿ ಕೋರಿ ಟಾಟಾ ಪವರ್ದವರು ನಾವು ವಿದ್ಯುತ್ ಸಪ್ಲೈ ಮಾಡ್ತೀವಿ ಅಂತ ಪಣ ತೊಟ್ಟು ನಿಂತಿದ್ದಾರೆ. ಒಬ್ಬ ಖಾಸಗಿ ವ್ಯಕ್ತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ನಾವು ವಿದ್ಯುತ್ ನೀಡ್ತೀನಿ, ನಮ್ಮ ಪರವಾನಗಿ ಕೊಡು ಅನ್ನೋ ಮಟ್ಟಕ್ಕೆ ಇವತ್ತು ಬಂದಿದ್ದಾರಂದರೆ ಇಲ್ಲಿ ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ? ಯಾಕೆ ನಾವು ಇಷ್ಟು ದಿನ ಯಾರು ದುಡ್ದಿಲ್ವಾ? ಕಷ್ಟಪಟ್ಟಿಲ್ವಾ? ಜನರು ಇಷ್ಟು ದಿನ ತಮ್ಮ ತೆರಿಗೆ ದುಡ್ಡನ್ನು ನಮ್ಮ ವಿದ್ಯುತ್ ಇಲಾಖೆಗೆ ನೀಡಿ ಕಟ್ಟಿರುವಂಥ ಒಂದು ದೊಡ್ಡ ಸಂಸ್ಥೆನ, ವಿದ್ಯುತ್ ಇಲಾಖೆಯನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸೋದು ಯಾವ ನ್ಯಾಯ? ಅದನ್ನು ನಾವು ಹೇಗೆ ಬಿಟ್ಕೊಡ್ಬೇಕು? ಈಗ ನಾವೆಲ್ಲ ಒಂದೇ ಮನೆಯ ಮಕ್ಕಳಿದ್ದಾಗೆ ನಮ್ಮನ್ನು ಹೊರಗೆ ಹಾಕಿ ಇನ್ನೊಬ್ಬರು ಬಂದು ನಾನು ಈ ಮನೆಯಲ್ಲಿ ಆಳ್ವಿಕೆ ಮಾಡ್ತೇನೆ ಅನ್ನೋದು ಎಷ್ಟು ಸತ್ಯ? ದಯಮಾಡಿ ಇದ್ರ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತುವಂಥ ಕಾಲ ಬಂದಿದೆ. ನಮ್ಮ ಸಂಸ್ಥೆ, ನಮ್ಮದೊಂದು ದೊಡ್ಡ ಸಂಘ ಇದೆ. ಆ ಸಂಘ ಇಲ್ಲಿವರೆಗೂ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಯಾವುದೇ ಒಬ್ಬ ನೌಕರ ಸಮಸ್ಯೆಯಲ್ಲಿದ್ದಾಗೂ ಸಹ ಆ ಸಂಘ ನಮ್ಮನ್ನು ಕೈ ಹಿಡಿದಿದೆ. ಇವತ್ತು ಪೇ ಸ್ಕೇಲ್, DA, TA, ಅಡ್ವಾನ್ಸ್ ನೌಕರಿಗೆ ಬರುವಂಥ ಎಲ್ಲ ಬಾಕಿಗಳನ್ನ ಕೊಡಿಸೋದಕ್ಕೆ ನಮ್ಮ ಸಂಘ ಮುಂದೆ ಇದೆ. ಇವತ್ತು ಮತ್ತೆ ನಾವು ಆ ಸಂಘದ ಮೊರೆಯನ್ನು ಹೊಕ್ಕು ಇವತ್ತು ನಾವು ಸರಿಸುಮಾರು ಒಂದು 50,000ದಿಂದ 60,000 ಮಂದಿ ನಾವು ಈ ಒಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದೇವೆ. ಇವರೆಲ್ಲರ ಜೀವನ ಏನಾಗ್ತದೆ ಮೊದಲು ನಾವು ತಿಳ್ಕೋಬೇಕು. ಮೊದಲು ಮನೆಯಲ್ಲಿರುವಂತಹ ಯಜಮಾನನಿಗೆ ತೊಂದರೆ ಆದರೆ ಮನೆಯಲ್ಲಿರುವಂಥ ಎಲ್ಲರಿಗೂ ತೊಂದರೆ ಆಗ್ತದೆ. ಅದೇ ಥರನಾಗಿ ಇವತ್ತು ವಿದ್ಯುತ್ ಇಲಾಖೆ ಅನ್ನೋದು ನಮ್ಮ ಯಜಮಾನ. ಅದರಲ್ಲಿ ದುಡಿತಿರೋ ಎಲ್ಲ ನಾವು ಆ ಯಜಮಾನನ ಮಕ್ಕಳು. ಇವತ್ತು ಆ ಯಜಮಾನನಿಗೆ ಕುತ್ತು ಬಂದಿದೆ. ಆ ಕುತ್ತನ್ನು ನಿವಾರಿಸಬೇಕಾದ್ರೆ ಎಲ್ಲ ಈ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳು ಒಗ್ಗಟ್ಟಾಗಿ ನಿಂತು ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದರಿಂದ ಖಾಸಗೀಕರಣಕ್ಕೆ ಒಂದು ಅಂತ್ಯ ಹಾಡಬಹುದು. ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಮೊನ್ನೆ ಪೇಪರ್ನಲ್ಲಿ
ನಮ್ಮ KARCಯ ಒಬ್ಬ ಮಾಜಿ ಸದಸ್ಯ MJ ಪ್ರಭಾಕರ್ ಅನ್ನೋರು ಒಂದು ಹೇಳಿಕೆ ನೀಡಿದರು. ನಿಜವಾಗ್ಲೂ ಆ ಹೇಳಿಕೆ ಎಷ್ಟರ ಮಟ್ಟಿಗೆ ನನಗೆ ಬೇಜಾರಾಯಿತು, ಅಷ್ಟೇ ಕೋಪನೂ ಬಂತು. ಅವ್ರು ಹೇಳ್ತಾರೆ, ಹೆಸ್ಕಾಮ್ದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವಂಥ ನೌಕರರು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಹೇಗಿದ್ದರೂ ಅವರಿಗೆ ಸಂಬಳ ಕೊಡುತ್ತೆ, ಹಾಗೆ ಹೀಗೆ ಅಂತ. ಪ್ರಭಾಕರ್ ಸರ್, ನಿಮಗೊಂದು ಮಾತು ಹೇಳ್ತೀನಿ. ಇಷ್ಟು ದಿನ ನೀವು ಬೆಳಕಲ್ಲಿ ಕುಂತಿದ್ರಲ್ಲ, ಅದಕ್ಕೆ ಟಾಟಾದವರು ಬಂದು ನಿಮಗೆ ಪವರ್ ಕೊಟ್ಟಿಲ್ಲ. ಇಷ್ಟು ದಿನ ನಮ್ಮ KPTCL ಮತ್ತು ಉಳಿದ 5 ಎಸ್ಕಾಮ್ ಕಂಪ್ನಿಗಳೇ ದುಡ್ದಿರೋದು. ಆ 5 ಕಂಪನಿಗಳಲ್ಲಿ ದುಡ್ದಿರೋರು ಯಾರು? ನಮ್ಮ ಸ್ನೇಹಿತರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಧಿಕಾರಿ ವರ್ಗದವರು. ಇವತ್ತು ನೀವು ದೊಡ್ಡದಾಗಿ ಅವ್ರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ತಿರೋದು ಸರಿಯಲ್ಲ. ಇವತ್ತು ನೀವು ಪವರ್ ಕೊಡ್ತಾ ಕೊಡ್ತಾ ತಮ್ಮ ಬೆಳಕನ್ನು ಆರಿಸಿಕೊಂಡು ಇನ್ನೊಬ್ಬರ ಮನೆ ಬೆಳಗಿದಂತಹ, ನಮ್ಮನ್ನು ಬಿಟ್ಟು ಅಗಲಿದಂಥ ಎಷ್ಟೋ ಪವರ್ ಮನ್ಗಳಿಗೆ ನಿಮ್ಮ ಈ ಮಾತಿನಿಂದ ಅವಮಾನ ಆಯಿತು. ನಮ್ಮ ಸಂಘದವರು ಆ ಪ್ರಭಾಕರ್ ಸರ್ಗೆ ಈ ಮಾತನ್ನ ಹಿಂದೆ ತಗೊಂಡು ನಮ್ಮ ಅಗಲಿದ ಎಷ್ಟೋ ನೌಕರರು ಕೈಕಾಲು ಕಳ್ಕೊಂಡಿದ್ದಾರೆ, ಆಜೀವನ ಪರ್ಯಂತ ಅಂಗವಿಕಲರಾಗಿದ್ದಾರೆ. ಅವ್ರನ್ನ ಒಮ್ಮೆ ಹೋಗಿ ನೋಡಿ. ಇಲ್ಲಿವರೆಗೂ ಟಾಟಾದವ್ರು ಯಾರೂ ಕಾಲು ಕೈ ಕಳ್ಕೊಂಡು ಪ್ರಾಣ ತ್ಯಾಗ ಮಾಡಿಲ್ಲ ಸರ್. ಪ್ರಾಣ ತ್ಯಾಗ ಮಾಡಿರೋರು ಇಲ್ಲಿವರೆಗೂ ನಮ್ಮ ಸಂಘದ ಹೆಮ್ಮೆಯಿಂದ ಹೇಳ್ಕೊಂತ ನಮ್ಮ ಕಂಪನಿಯ ನೌಕರರು. ಇವತ್ತು ದೊಡ್ಡದಾಗಿ ಟಾಟಾದವರಿಗೆ ಪವರ್ ಕೊಡಿ ಅಂತ ನೀವು ಹೇಳೋದು ಎಷ್ಟು ಸಮಂಜಸ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ಸಂಘದವರು ಮೊದಲು ಆ ಪ್ರಭಾಕರ್ ಸರ್ಗಳಿಂದ ಎಲ್ಲ ನಮ್ಮ ಪವರ್ ಮೆನ್ಸ್ಗಳಿಗೆ, ಅಧಿಕಾರಿಗಳಿಗೆ ಕ್ಷಮೆ ಕೇಳಬೇಕಂತಂದು ಒತ್ತಾಯಿಸ್ತಾ ಇದ್ದಾನೆ. ಸ್ನೇಹಿತರೆ, ಇವತ್ತು ನಮ್ಮ ಸಂಸ್ಥೆಯಲ್ಲಿ ನೌಕರಷ್ಟೇ ಇಲ್ಲ, ಗುತ್ತಿಗೆ ಆಧಾರದಲ್ಲಿ ಸಾಕಷ್ಟು ಜನರು ಕೆಲಸ ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ಸರ್ ಇದ್ದಾರೆ. ಸಾಕಷ್ಟು ಸಾಲ ಸೋಲ ಮಾಡಿ ಅವರು ಸಹ ಒಂದು ಡಿಗ್ಗರ್ ಅಂತನ ಒಂದು ಸಪೋರ್ಟ್ ಗಾಡಿನೂ, ಅದೇ ಥರನಾಗಿ ಕೆಲವೊಂದಿಷ್ಟು ಅವರು ಸಹ ನೌಕರನ್ನ ಇಟ್ಟುಕೊಂಡು ತಮ್ಮ ಜೀವನನೂ ಮಾಡ್ತಿದ್ದಾರೆ. ಈ ಖಾಸಗೀಕರಣ ಆದರೆ ಖಾಸಗಿದವರು ತಮ್ಮದೇ ಆದಂಥ ಲಾಭಾಂಶ ಬರುತ್ತೆ ಅನ್ನೋ ಉದ್ದೇಶದಿಂದ ತಾವೇ ಡಿಗ್ಗರ್ ಮಾಡ್ಕೋತಾರೆ, ತಾವೇ ಕಂಬಗಳನ್ನ ಹಾಕೊಳ್ತಾರೆ. ಪಾಪ ಇಷ್ಟು ದಿನ ಕಷ್ಟಪಟ್ಟು ಲೈಸೆನ್ಸ್ ತೆಗಿಸಿ ಎಷ್ಟೋ ಜನರನ್ನ ತಮ್ಮ ಕೆಲಸಕ್ಕೆ ಇಟ್ಟುಕೊಂಡು ನಮಗೂ ಅನುಕೂಲ ಆಗಿ ಎಲ್ಲರಿಗೂ ಅನುಕೂಲ ಮಾಡ್ತಿರುವಂತಹ ಗುತ್ತಿಗೆದಾರರು ಎಲ್ಲಿ ಹೋಗಬೇಕು? ಅವ್ರನ್ನೂ ಸಹ ನಾವು ಪರಿಗಣನೆ ತಗೋಬೇಕು. ಅದೇ ಸಾರನಾಗಿ ಈ ಖಾಸಗಿದವ್ರು ಬಂದರೆ ಖಂಡಿತವಾಗಿಯೂ ಎಲ್ಲ ಊರಿಗೆ ಸ್ಮಾರ್ಟ್ ಮೀಟರ್ ಅಂತೂ ಖಂಡಿತವಾಗಿಯೂ ಹಾಕ್ತಾರೆ. ಯಾಕಂದರೆ ನಾವು ಸಿಬ್ಬಂದಿ ಬೇಕಾಗಿಲ್ಲ, ಅಲ್ಲಿ ಕೂತ್ಕೊಂಡವ್ರೆ ಆನ್ ಆಫ್ ಮಾಡ್ಕೋತಾರೆ, ರೀಚಾರ್ಜ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಆಗ್ತವೆ. ಬಿಲ್ ಕೊಡೋಕ್ಕೆ ಇರುವಂತಹ ನಮ್ಮ GVP ಸಿಬ್ಬಂದಿಗಳು ಎಲ್ಲಿ ಹೋಗಬೇಕು? ಅವ್ರ ಕುಟುಂಬ ಏನು ಮಾಡಬೇಕು? ಎಷ್ಟೋ ಜನರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಸರಿಸುಮಾರು ಒಂದು 20 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ಇವತ್ತು ರೆವಿನ್ಯೂ ಸಹ ನಮ್ಮ GVP ಬಳಗದವ್ರು ತರ್ತಾರೆ. ಅವ್ರ ಜೊತೆ ನಮ್ಮ ಕಂಪನಿಯ ಎಲ್ಲ ನೌಕರ ಬಾಂಧವರು ಅವ್ರ ಜೊತೆ ಕೂಡ್ಕೊಂಡು ಇವತ್ತು ಕಲೆಕ್ಷನ್ ಅಂತ ಆಗಲಿ, ಲೈನ್ ಪಾರ್ಟ್ಸು, ಮತ್ತೊಂದು ಮಗದೊಂದು ಎಲ್ಲವನ್ನ ಸರಿ ಮಾಡ್ತಾ ಮೇಂಟೆನೆನ್ಸ್ ಮಾಡ್ಕೊತ ಇವತ್ತು ನಾವು ನಮ್ಮ ಕಂಪ್ನಿನ ಒಳ್ಳೆಯ ಮಟ್ಟದಲ್ಲೇ ಇಟ್ಟಿದ್ದೀವಿ. ಆದರೂ ಸಹ ಸರಿಯಾಗಿ ದುಡಿತಾಯಿಲ್ಲ ಅನ್ನೋ ಒಂದು ಕೆಟ್ಟ ಆಪಾದನೆ ಸಹ ನಮಗೆ ಬಂದುಬಿಟ್ಟಿದೆ. ನಿಜವಾಗ್ಲೂ ಬೇಜಾರಾಯಿತು. ದಯಮಾಡಿ ಹೇಳ್ತೀನಿ, ಯಾವ ಕೆಲಸನೂ ನಾವು ಕೆಟ್ಟದಂತ ಮಾಡಿಲ್ಲ, ಎಲ್ಲರೂ ಶ್ರದ್ಧೆಯಿಂದನೇ ಮಾಡಿದ್ದೀವಿ. ಆ ಶ್ರದ್ಧೆಯ ಫಲವೇ ಇಲ್ಲಿವರೆಗೂ ನಾವು ಕೆಲಸ ಮಾಡಿದ್ದೀವಿ. ಅದೇ ಥರ ಇಲ್ಲಿವರೆಗೂ ಮುಂದೂ ಸಹ ನಾವು ಶ್ರದ್ಧೆಯಿಂದ ಮಾಡ್ತಿದ್ದೀವಿ. ಎಲ್ಲ ಸಮಯದಲ್ಲಿ ಖಾಸಗಿನೇ ನಡೆಯೋದಿಲ್ಲ. ಈ ಹಿಂದೆ ಒಡಿಸ್ಸಾದಲ್ಲಿ ಅತಿಯಾಗಿ ಮಳೆಯಾಗಿ
ಅಲ್ಲಿ ಭೂಕಂಪ ಅದು ಕುಸಿದಾಗ ನಮ್ಮ ಎಸ್ಕಾಂ ಕಂಪ್ನಿಯಿಂದ ಉಳಿದ ಕಂಪ್ನಿಯಿಂದ ಎಷ್ಟೋ ಪವರ್ಮೆನ್ಸ್ಗಳು ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಸಿಸ್ಟಮ್ನ ಅಲ್ಲಿ ಇರುವಂತಹ ಕಂಬ ತಂತಿ ಟಿ ಸಿ ಮತ್ತು ಎಲ್ಲವನ್ನು ಹಾಳಾಗಿದ್ದು ಎಲ್ಲನೂ ಸರಿಪಡಿಸಿ ಬಂದಿದ್ದಾರೆ. ಇದು ಉದಾಹರಣೆಯೂ ಇದೆ, ಬೇಕಾದರೆ ಬುಕ್ ತೆಗೆದು ನೋಡಿ. ಪ್ರಭಾಕರ್ ಸರ್ ನಿಮಗೂ ಈ ಮಾತು ಹೇಳ್ತಿದ್ದೀನಿ. ಅಲ್ಲಿ ಖಾಸಗಿದವ್ರು ಬಿಟ್ಟು ಹೋಗ್ಬಿಟ್ಟ ಮೇಲೆ ದೊಡ್ಡದವ್ರು ಯಾರು? ನಾವೇ ಸರ್. ಈ ಹೆಮ್ಮೆಯಿಂದ ಕೆಲಸ ಮಾಡ್ತಿರೋ ಎಸ್ಕಾಂ ಎಲ್ಲ ಕಂಪನಿಯ ನೌಕರರೇ ಸಹ ಹೋಗಿ ಸರಿಪಡಿಸಿ ಬಂದಿದ್ದು. ಅದು ನಮ್ಮ ರಾಜ್ಯ ಅಲ್ಲ ಅಂತ ಬಿಟ್ಟುಬಿಟ್ಟಿದ್ರೆ ಇವತ್ತು ಒಡಿಸ್ಸಾದಲ್ಲಿ ಇರ್ತಿರಲಿಲ್ಲ. ಅದೆಲ್ಲ ಆದಮೇಲೆ ಟಾಟಾದವರು ಈಗ ವಿದ್ಯುತ್ತನ್ನು ನೀಡ್ತಿದ್ದಾರೆ. ದಯಮಾಡಿ ಹೇಳ್ತೀನಿ, ಖಾಸಗಿ ಮಾಡೋದು ಬೇಡ. ನಮ್ಮ ಸಂಸ್ಥೆ ನಮ್ಮ ಕೈಯಲ್ಲಿದ್ದರೆ ಚೆಂದ. ಜನರು ಸಹ ನಮ್ಮನ್ನು ನಂಬಿಕೊಂಡೇ ಇದ್ದಾರೆ. ಇವತ್ತು ಪ್ರತಿಯೊಂದು ಊರಲ್ಲಿ ಸಹ ಒಬ್ಬ ಪವರ್ಮನ್ಗೆ ಒಂದು ಒಳ್ಳೆಯ ಗೌರವ ಇದೆ, ಒಬ್ಬ ಜಿ ಯು ಪಿಗೆ ಒಂದು ಒಳ್ಳೆಯ ಗೌರವ ಇದೆ, ನಮ್ಮ ಅಧಿಕಾರಿಗಳು ಸಹ ಒಂದು ಒಳ್ಳೆಯ ಗೌರವ ಇದೆ. ಖಾಸಗಿಯವರು ಬಂದರೆ ಆ ಗೌರವ ಯಾವುದೂ ನಮಗೆ ಸಿಗೋಲ್ಲ. ಯಾಕಂದ್ರೆ ಲಾಭದ ಉದ್ದೇಶ ಇರೋದರಿಂದ ನಾವು ಕಟ್ ಮಾಡ್ಯಾರೇ ಆವಾಗ ನಮಗೆ ಯಾವುದೇ ಸಹ ಮರ್ಯಾದೆಯೂ ಸಹ ಸಿಗೋದಿಲ್ಲ. ಆವಾಗ ಜನ ದಂಗೆ ಹೇಳ್ತಾರೆ. ಆ ಥರ ಆಗೋದು ಬೇಡ. ಈಗಲೇ ಎಚ್ಚೆತ್ತುಕೊಂಡು ನಾವು ಈ ಖಾಸಗೀಕರಣಕ್ಕೆ ಅಂತ್ಯ ಹಾಡೋಣ ಅಂತ ಎಲ್ಲರಲ್ಲಿ ಕೇಳ್ಕೊತಿದ್ದೀನಿ. ಹಾಗೆ ಇವತ್ತು ನಾವು ಖಾಸಗಿಯವರ ಕೈಯಲ್ಲಿ ನಮ್ಮ ವಿದ್ಯುತ್ ಇಲಾಖೆನ ಕೊಟ್ಟರೆ ಅವ್ರು ಲಾಭನೇ ವಿಚಾರ ಮಾಡ್ತಾರೆ. ನಾವು ಇವತ್ತು ನೌಕರ ಒಬ್ಬ ಕಂಬ ಹತ್ತಿ ಕೆಲಸ ಮಾಡುವಾಗ ಏನಾದರೂ ಆಯತಪ್ಪಿ ಬಿದ್ದು ಅವನಲ್ಲಿ ಏನಾದರೂ ಊನತೆಗಳು ಉಂಟಾದರೆ ಅಥವಾ ಕೈಕಾಲು ಏನಾದರೂ ಮುರಿದು ಸಮಸ್ಯೆ ಆದರೆ ಟಾಟಾದವರು ಆ ವ್ಯಕ್ತಿನ ಇಟ್ಕೋತಾರೆ. ಓಡೋ ಕುದುರೆನ ಮಾತ್ರ ಯಾರಾದರೂ ಬಳಸ್ತಾರೆ, ಕಾಲು ಮುರ್ಕೊಂಡಿರೋ ಕುದುರೆನ ಯಾರು ಯೂಸ್ ಮಾಡೋದಿಲ್ಲ. ಹಿಂಗಾಗಿ ಅವರು ಮನೆ ಕಳಿಸಿಬಿಡ್ತಾರೆ. ಈಗ ಎಷ್ಟೋ ಖಾಸಗಿ ಕಂಪ್ನಿಗಳು ಅದನ್ನೇ ವಿಚಾರ ಮಾಡ್ತಾರೆ, ಲಾಭ ಇದ್ದರೆ ಮಾತ್ರ ನಮ್ಮನ್ನ ಇಟ್ಕೋತಾರೆ, ಇಲ್ಲದ್ರೆ ಹೊರ ಕಳಿಸಿಬಿಡ್ತಾರೆ. ನಾವೇನು ಮಾಡಬೇಕು? ನಾವೆಷ್ಟು ಕಟ್ಟುಪಾಡುಗಳನ್ನ ಹಾಕ್ಕೊಂಡಿರ್ತೀವಿ. ನಾವು ಈ ನೌಕರಿನ ನಂಬಿಕೊಂಡು ಮನೆ ಕಟ್ಕೊಂಡಿರ್ತೀವಿ, ಸಾಲ ಮಾಡಿರ್ತೀವಿ, ಮಕ್ಕಳು ವಿದ್ಯಾಭ್ಯಾಸ, ಅದು ಇದು ಸಾಕಷ್ಟು ಜಂಜಾಟಗಳ ಮಧ್ಯೆ ನಮ್ಮ ಕಂಪನಿ ನನ್ನ ಬೆನ್ನಿಗಿಂದಿದೆ ಅನ್ನೋ ಒಂದು ಧೈರ್ಯದಿಂದ ನಾವು ಮುನ್ನುಗ್ತಿದ್ದೇವೆ. ಇದಕ್ಕೆ ಖಾಸಗಿಯವ್ರ ಕೈಯಲ್ಲಿ ಹೋದರೆ ನಾವು ಏನು ಮಾಡ್ಬೇಕು ಸರ್? ಎಲ್ಲ ನಮ್ಮ ಕುಟುಂಬನ ಬೀದಿಗೆ ತೋರ್ಬೇಕಾಗುತ್ತೆ. ದಯಮಾಡಿ ನಮ್ಮ ಸಂಘದವರು ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸರ್ ಅವರು ದಯಮಾಡಿ ಈ ಖಾಸಗೀಕರಣನ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಈ ನಮ್ಮ ಬೃಹದಾಗದ ದೊಡ್ಡ ಸಮುದ್ರದಂತಿರುವಂಥ ನಮ್ಮ ವಿದ್ಯುತ್ ಇಲಾಖೆನ ಅವ್ರ ಕೈಗೆ ಒಪ್ಪಿಸದೆ ಸರ್ಕಾರದ ಆಸ್ತಿ ಸರ್ಕಾರದ ಕೈಯಲ್ಲಿದ್ದರೆ ಮಾತ್ರ ಜನಸಾಮಾನ್ಯರಿಗೆ ಸರಿಯಾದ ಒಂದು ವಿದ್ಯುತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಷ್ಟೋ ಬಡವರು ಈ ಸರ್ಕಾರದ ಒಂದು ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಯಿಂದ ಎಷ್ಟೋ ಜನರು ತಮ್ಮ ಬೆಳಕಲ್ಲಿದ್ದಾರೆ. ಆ ಬೆಳಕಿಗೆ ಕೂತು ತರಬಾರ್ದು ಸರ್. ಖಾಸಗಿಯವ್ರು ಯಾರು ಫ್ರೀ ಕೊಡಲ್ಲ ಸರ್. ಅವ್ರಿಗೆ ಅಗ್ರಿಮೆಂಟ್ ಆಗಿರ್ತೈತಿ, ನಾನು ಲಾಭನೇ ವಿಚಾರ ಮಾಡ್ತೇನೆ ಅನ್ನೋರು. ಅವರು ಯಾರಿಗೂ ಉಚಿತವನ್ನು ಕೊಡೋದೇ ಇಲ್ಲ. ಅದೇ ಥರನಾಗಿ ನಮ್ಮ ದೇಶದ ಬೆನ್ನೆಲುಬು ರೈತ. ರೈತರಿಗೆ ತೊಂದರೆ ಆದರೆ ಜಗತ್ತೇ ಇಲ್ಲ, ಜಗತ್ತು ನಶ್ವರ ಆಗ್ತದೆ. ಬೆಳೆದಿರುವಂತಹ ಬೆಳೆಗಳಿಗೆ ಮೊದಲೇ ಸರಿಯಾಗಿ ಬೆಲೆ ಸಿಗ್ತಿಲ್ಲ. ಅಂಥದ್ರಲ್ಲಿ ರೈತರಿಗೆ ವಿದ್ಯುತ್ ಬಿಲ್ ಕೊಡೋದ್ರಿಂದ ಆ ರೈತ ಮುಂದೆ ಏನು ಕಷ್ಟನ ಅನುಭವಿಸ್ತಿದ್ದಾನೆ. ಜನಸಾಮಾನ್ಯರು ಇವತ್ತು ಸರ್ಕಾರ ಎಷ್ಟೋ ಕೈಮಗ್ಗಗಳಿಗೆ ಸಬ್ಸಿಡಿ ಕೊಡ್ತಾಯಿದೆ, ಆ ಸಬ್ಸಿಡಿ ಕೂತು ಬರ್ತಾರೆ. ದಯಮಾಡಿ ಈ ಎಲ್ಲ ಅಂಶಗಳನ್ನು ಮನದಲ್ಲಿ ಇಟ್ಟುಕೊಂಡು ಹೆಚ್ಚಿಂದು ಈ ಸಂಸ್ಥೆಯಲ್ಲಿ ದುಡಿತಿರುವಂತಹ ನೌಕರರನ್ನು ತಮ್ಮ ಮನದಲ್ಲಿ ಇಟ್ಟುಕೊಂಡು ನಮ್ಮ ಮಾನ್ಯ ಘನ ಸರ್ಕಾರ ಈ ಒಂದು ಖಾಸಗೀಕರಣಕ್ಕೆ ರದ್ದತಿಯನ್ನು ತರಬೇಕಂತ ಎಲ್ಲರ ಪರವಾಗಿ ನಮ್ಮ ಸಂಘ ಸಂಸ್ಥೆಗಳು 6/9 ರೈತ ಸಂಘ, ನೇಕಾರರ ಸಂಘ ಎಲ್ಲರ ಪರವಾಗಿಯೂ ನಾ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಖಾಸಗೀಕರಣದಿಂದ ಒಂದು
ದೊಡ್ಡ ಆತಂಕ ಇದೆ. ಆತಂಕನ ಸೃಷ್ಟಿಸೋದು ಬೇಡ. ಆ ನಂತರ ಆದರೆ ಖಾಸಗೀಕರಣ ಆದರೆ ಏನಾಗಬಹುದು? ರೈತ ಸಂಘಟನೆಗಳು ಬಲವಾದ ಹೋರಾಟನ ನಡೆಸಬೇಕಾಗ್ತದೆ ರೀ. ಅದೇ ಥರನಾಗಿ ಅವ್ರ ಜೊತೆ ನಾವು ಕೈಗೂಡಬೇಕಾಗ್ತದೆ ರೀ. ಇವತ್ತು ಎಲ್ಲ ವಿಭಾಗ, ಉಪವಿಭಾಗ, ಶಾಖಾ ಕಚೇರಿಗಳಲ್ಲಿ ಎಲ್ಲರೂ ನೌಕರರು ಒಗ್ಗಟ್ಟಾಗಿ ಈ ಒಂದು ಖಾಸಗೀಕರಣನ ವಿರೋಧಿಸೋಣ. ಎಲ್ಲರಲ್ಲಿ ಒಗ್ಗಟ್ಟನ್ನು ತೋರಿಸೋಣ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಂಬಿರೋರು ನಾವೆಲ್ಲ. ಒಬ್ಬ ವ್ಯಕ್ತಿ ಮಾತಾಡಿದರೆ ಏನಾಗಲ್ಲ, ಅದೇ ಒಂದು ಗುಂಪು ಮಾತಾಡಿದರೆ ಯಾವುದೇ ಆದ್ರೂ ಹಿಂದೆ ಸರಿತದೆ. ದಯಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಬಲ ಪ್ರದರ್ಶನ ಮಾಡಿ ಈ ಒಂದು ಖಾಸಗೀಕರಣಕ್ಕೆ ಮುಕ್ತಿ ಕೊಡೋಣ. ಆ ಹೆಜ್ಜೆನ ಇನ್ಯಾವತ್ತೂ ಕರ್ನಾಟಕದಲ್ಲಿ ಖಾಸಗೀಕರಣ ಅನ್ನೋ ಮಾತೇ ಬರಬಾರ್ದು. ಆ ಥರ ನಾವು ಎಲ್ಲ KPTCL ಮತ್ತು 5 ಕಂಪನಿಯ ನೌಕರರು ದುಡಿದು ಏನು ಸಮಸ್ಯೆ ಆಗಿದೆ ಎಲ್ಲವನ್ನೂ ಬಗೆಹರಿಸೋಣ. ಆ ಒಂದು ಪಣ ತೊಡಿ. ಇದು ಪಣ ತೊಟ್ಟರೆ ಖಂಡಿತವಾಗ್ಲೂ ಖಾಸಗೀಕರಣ ಆಗೋದಿಲ್ಲ. ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತಹ ರೈತರು, ಕಸುಬುದಾರರು, ಕೈಗಾರಿಕೆಗಳು, ಕೈಮಗ್ಗದವರು, ಸಣ್ಣ ರೈತರು, ದೊಡ್ಡರು ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಂಗಾಗ್ತದೆ. ದಯಮಾಡಿ ಯಾರೂ ಸಹ ಈ ಖಾಸಗೀಕರಣಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಎಲ್ಲರೂ, ಪ್ರತಿಯೊಬ್ಬ ಪವರ್ಮೆನ್ ಸಹ ಅಟ್ಲೀಸ್ಟ್ ಒಂದು 10 ಜನರಿಂದ ಆಕ್ಷೇಪಣೆಯನ್ನು ಸಲ್ಲಿಸಿ. ಲಿಂಕನ್ನು ಎಲ್ಲರೂ ಬಿಡ್ತಿದ್ದಾರೆ. ಎಲ್ಲರ ಹತ್ರ ಮೊಬೈಲ್ ಇದ್ದಾವೆ. ಆ ಲಿಂಕನ್ನ ಅವರಿಗೆ ಫಾರ್ವರ್ಡ್ ಮಾಡಿ. ಎಲ್ಲರೂ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಗ್ರೂಪಲ್ಲಿ ಆ ಲಿಂಕನ್ನ ಫಾರ್ವರ್ಡ್ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸಿ. ಅತಿ ಹೆಚ್ಚು ಆಕ್ಷೇಪಣೆ ಹೋದರೆ ಸರ್ಕಾರ ಹಾಗೂ KERC ಆಕ್ಷೇಪಣೆಯನ್ನು ಮೀರಿಯಂತೂ ಖಾಸಗೀಕರಣ ಮಾಡೋಕ್ಕಾಗಲ್ಲ. ಇಷ್ಟೊತ್ತು ನಾ ಮಾತಾಡಿದ್ರಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ದಯಮಾಡಿ ನನ್ನ ಈ ತೊದಲು ನುಡಿಗಳನ್ನು ಮನ್ನಿಸಿ ಒಂದು ಒಳ್ಳೆಯ ಭವಿಷ್ಯಕ್ಕೆ ನಾಂದಿ ಹಾಡೋಣ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆನ ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಒಗ್ಗಟ್ಟಿನಲ್ಲಿ ಬಲವಿದೆ. ಏನೇ ಬರಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.